ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ನಾವು ಇವತ್ತು ನಮ್ಮೂರು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಿಂದ ನಾವು ಬಿಡದಿ ರೈಲ್ವೆ ಸ್ಟೇಷನ್ ಹತ್ರ ಇರೋದು. ಅಲ್ಲಿಂದ ಹೋಗ್ತಾ ಇದ್ದೀವಿ ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡು. ಆಮೇಲೆ ತುಂಬ ಹೊಟ್ಟೆ ಹಸಿತಾಯಿತ್ತು, ನಾಷ್ಟ ಮಾಡಿಲ್ಲ ಅಂತ 3 ಜನ ಚಪಾತಿ ತಿಂದ್ವಿ. ಆಮೇಲೆ ಫೈನಲಿ ಟ್ರೈನ್ ಹತ್ತಿದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ತುಂಬ ಚೆನ್ನಾಗಿತ್ತು ಟ್ರೈನಲ್ಲೆಲ್ಲ ಜರ್ನಿ. ಇದು ಫೈನಲಿ ಮೆಜೆಸ್ಟಿಕ್ ಹತ್ರ ಹೋದ್ವಿ. ಆಮೇಲೆ ಹೋಗ್ತಾ ಇದ್ವಿ ಮೆಜೆಸ್ಟಿಕ್ ಹತ್ರ. ಟ್ರೈನ್ ಮೆಜೆಸ್ಟಿಕ್ ಹತ್ರ ಒಂದು 20 ಮಿನಿಟ್ಸ್ ಏನೋ ನಿಂತಿತ್ತು. ಆಮೇಲೆ ಇವ್ರು ನಮ್ಮ ಹಸ್ಬೆಂಡ್ ಪಕ್ಕ ಊರು ಬಂದಿದ್ದರು. ಅವರು ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅವರು ನಮ್ಮ ಜೊತೆ ರಾತ್ರಿ 12 ಗಂಟೆ ಗಂಟ ಟೈಮ್ ಸ್ಪೆಂಡ್ ಮಾಡಿದ್ರು. ಅವರು ಮಂತ್ರಾಲಯಕ್ಕೆ ಇಳ್ಕೊಂಡ್ರು. ಇಲ್ಲಿರೋರು ಕಾಣಿಸ್ತಾ ಇದ್ದಾರೆ ನೋಡಿ, ಈ ತಾತಂದರು ಮತ್ತು ಈ ಆಂಟಿಯವರೆಲ್ಲ ನಮ್ಮ ಜೊತೆ ಬಂದರು. ಹೋಗ್ತಾ ಇದ್ದೀವಿ, ಗೌರಿಬಿದನೂರು ಹತ್ರ ಹೋಗ್ತಾ ಇದ್ದೀವಿ ಇವಾಗ. ವೆದರ್ ಅಂತೂ ಸೂಪರಾಗಿತ್ತು ಸಾಯಂಕಾಲದತ್ತು ಟೈಮಲ್ಲಿ. ಆ ವೆದರ್ ನೋಡಿದ್ರೆ ಟ್ರೈನಲ್ಲಿ ಹೋಗಬೇಕು ಅನಿಸುತ್ತೆ. ಆದರೆ ಸೀಟೆಲ್ಲ ಫುಲ್ ಖಾಲಿ ಇತ್ತು. ನಾವು ಹತ್ತಿದ್ದು ಜನರಲ್ ಇದಕ್ಕೆ. ನನ್ನ ತಂಗಿ ಆಮೇಲೆ ನಾನು ಲಾಗ್ ಮಾಡ್ತೀನಿ ಕೊಡು ಅಂತ ಈಸ್ಕೊಂಡಿದ್ಲು ಫೋನು. ಆಮೇಲೆ ನನ್ನ ಹಸ್ಬೆಂಡು ನಾನು ಹಿಡ್ಕೊಂಡೆ. ಅವರಂತೂ ಒಳ್ಳೆ ಚಿಕ್ಕ ಪಾಪು ಥರ ಆಟಾಡ್ತಾಯಿದ್ರು ಟ್ರೈನಲ್ಲೆಲ್ಲ ಹೋಗ್ತಾ ಇದ್ವಿ. ಅವರು ಆಂಟಿಯರು ಬಂದಿದ್ರಲ್ಲ, ಅವರು ಫೈನಲ್ ಆಂಟಿಯವರೆಲ್ಲ ರಾತ್ರಿ 11:30 12 ಗಂಟೆಲೆಲ್ಲ ಟೀ ಇಸ್ಕೊಂಡು ಕುಡಿತಾಯಿದ್ರು. ಬೇಕಾ ನಿಮಗೂ ಏನಾದರೂ ಬೇಕಾ ಅಂತ ಕೇಳ್ತಾಯಿದ್ರು. ನಾನೆಲ್ಲ ಟೀ ಕುಡಿಯಲ್ಲ, ನಾನು ನನ್ನ ತಂಗಿ, ನನ್ನ ಹಸ್ಬೆಂಡ್ ಮಾತ್ರ ಕುಡಿತಾರೆ. 2:20 ನಾವು ಯಾದಗಿರಿ ರೀಚ್ ಆಗಿದ್ದು. ನಮ್ಮ ಮಮ್ಮಿಯವ್ರ ಟ್ರೈನ್ ಬರೋದು 4:15 ಇತ್ತು. ನಮ್ಮ ಮಮ್ಮಿಯವ್ರು ನಮ್ಮ ಜೊತೆ ಬಂದಿಲ್ಲ, ಅವ್ರು ಬೇರೆ ಟ್ರೈನಿಗೆ ಬಂದಿದ್ದು ಯಲಹಂಕದಿಂದ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ನಮ್ಮ ಮಮ್ಮಿಯವ್ರು ಬಂದರು. ನಮ್ಮೂರಿಗೆ ಆಟೋದಲ್ಲಿ ಹೋಗ್ತಾ ಇದ್ವಿ. ನೋಡಿ ನಮ್ಮೂರು ಒಳ್ಳೆ ಎಷ್ಟು ಸೂಪರಾಗಿ ಕಾಣಿಸ್ತೈತೆ. ಬೆಳಗಿನ ಜಾವ 7:15 ಆಗಿತ್ತು. ಆವಾಗ ಹೋಗ್ತಾ ಇದ್ದೀವಿ. ಸೂಪರಾಗಿತ್ತು. ನಮ್ಮೂರು ಸೈಡಲ್ಲ ಎಷ್ಟೋ ವರ್ಷ ಆಗಿತ್ತು ಹತ್ತಿ ನೋಡಿ ನಮ್ಮೂರಲ್ಲಿ ಇರೋದು. ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮದುವೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಲಾಗ್ ಮಾಡ್ಕೊಳಕ್ಕಾಗಿಲ್ಲ ಸರಿಯಾಗಿ ನನ್ನ ಕೈಲಿ. ಸಂಡೇ ಎಂಗೇಜ್ಮೆಂಟ್ ಇದ್ದಿದ್ದು, ಮಂಡೇ ಮದುವೆ. ನೋಡಿ ಮದುವೆ ವಿಡಿಯೋ ಬಂತು. ನಾವು ಬೆಂಗಳೂರು ಬರ್ತಾ ಇದ್ದೀವಿ. ಎಲ್ಲ ಬಂತು, ಟ್ರೈನಲ್ಲೆಲ್ಲ ಇದ್ದೀವಿ. ಟ್ರೈನಲ್ಲಿ ಜಾಸ್ತಿ ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಮೆಟ್ರೋದಲ್ಲಿ ಬರ್ತಾ ಇದ್ದೀವಿ. ಇವಾಗ ಆರೋಳಿಗೆ ಮೆಟ್ರೋದಲ್ಲಿ ಬರ್ತಾ ಇದ್ದೀವಿ. ಆರೋಳಿಗೆ ಬಂದ್ವಿ. ಬೆಳಗಿನ ಜಾವ 5 ಗಂಟೆಗೇನೋ ಬಂದ್ವಿ. ಲಾಸ್ಟಲ್ಲಿ ಮದುವೆ ಫೋಟೋಸ್ ಎಲ್ಲ ಬರುತ್ತೆ ನೋಡಿ. ಯಾವನೋ ಏನ